ಹ್ಮ್. ಹಾಯ್ ಹಲೋ, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾವು 15th ಡೇ ಆಫ್ 21 ಡೇಸ್ ಮೆಡಿಟೇಷನ್ ಚಾಲೆಂಜ್ ಅಲ್ಲಿ ಇದ್ದೀವಿ. ಇವತ್ತಿನ ದಿನ ನಾವು ಆ, ಮೌನಿ ಅಮಾವಾಸ್ಯೆಯ ಬ್ಲೆಸ್ಸಿಂಗ್ಸ್ನ ಮೆಡಿಟೇಷನ್ನ ಮಾಡ್ತಿದ್ದೀವಿ. ಅಂದ್ರೆ ಈ ಅಮಾವಾಸ್ಯೆ ದಿನ ನಾವು ಆಶೀರ್ವಾದದ ಧ್ಯಾನವನ್ನ ಮಾಡ್ತಿದ್ದೀವಿ ಫ್ರೆಂಡ್ಸ್. ಆಶೀರ್ವಾದ ಧ್ಯಾನ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಆ, ದೈವಿಕ ಅಂಶ ಇರುತ್ತಂತೆ. ನಮ್ಮಲ್ಲಿ ತಾಯಿ ಗುಣ ಇರುತ್ತಂತೆ. ಯಾರು ಯಾರನ್ನ ಬೇಕಾದ್ರೂ ಅರಸಿ ಆ ಅವರವರ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ. ಮತ್ತೆ ಇವತ್ತು ಇನ್ನೊಂದು ಆಫ್ಟರ್ ದ ಮೆಡಿಟೇಷನ್ ನಾನು ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಅದನ್ನ ಮಾಡಿ ಅದ್ ಮಾಡೋದ್ರಿಂದ ಕೂಡ ನಮ್ಮ ವಿಶಸ್ನ ನಾವು ಫುಲ್ಫಿಲ್ ಮಾಡ್ಕೋಬಹುದು. ಮತ್ತೆ ಅಮಾವಾಸ್ಯೆ ದಿನ ನಾವು ಮೆಡಿಟೇಷನ್ ಮಾಡೋದ್ರಿಂದ ಪ್ರತಿದಿನ 3 hours ಮೆಡಿಟೇಷನ್ ಮಾಡೋದು ಒಂದೇ. ಇವತ್ತಿನ ದಿನ 1 hour ಮೆಡಿಟೇಷನ್ ಮಾಡೋದು ಒಂದೇ. ಇವತ್ತು 1 hour ಮೆಡಿಟೇಷನ್ ಮಾಡಿದ್ರೆ ಅದು 3 hours ಈಕ್ವಲ್ ಆಗಿರುತ್ತೆ. 3 ಪಟ್ಟು ಎನರ್ಜಿನ ನಾವು ರಿಸೀವ್ ಮಾಡ್ಬೋದು. ಯಾಕಂದ್ರೆ ಅಮಾವಾಸ್ಯೆ ದಿನ ಮತ್ತೆ ಹುಣ್ಣಿಮೆ ದಿನ ನಮ್ಮ ಭೂಮಿಯಲ್ಲಿ ಅಂದ್ರೆ ಈ ವಿಶ್ವದಲ್ಲಿ ಅಧಿಕವಾದ ಎನರ್ಜಿ ಇರತ್ತೆ. ಸೊ ಅವಾಗ ನಾವೇನ್ ಮಾಡ್ಬೇಕು, ಆದಷ್ಟು ನಮ್ಮ ಅವೇರ್ನೆಸ್ ಅಲ್ಲಿ ಇದ್ದು ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಆ ಪಾಸಿಟಿವ್ ಅಫರ್ಮೇಶನ್ಸ್ನ ಯಾವಾಗ್ಲೂ ಹೇಳ್ತಾ ಇರಬೇಕು. ಇವಾಗ ಹಳೆ ಕಾಲದವ್ರದ್ದೆಲ್ಲ ಏನ್ ಕಾನ್ಸೆಪ್ಟ್ ಅಂದ್ರೆ ಅಮಾವಾಸ್ಯೆ ಅಂದ್ರೆ ಅದೊಂದು ಕೆಟ್ಟ ದಿನ, ಕರಾಳ ದಿನ, ಅವತ್ತೇನು ಒಳ್ಳೇದ್ ಮಾಡಬಾರ್ದು, ಆ ಥರದ್ದೆಲ್ಲ ಒಂದು ಕಾನ್ಸೆಪ್ಟ್ ಇದೆ. ಆದ್ರೆ ಅಮಾವಾಸ್ಯೆ ಇದು ಹೊಸ ಹುಟ್ಟನ್ನ ಪಡೆಯುವ ದಿನ. ಸೊ ಹಾಗಾಗಿ ನಾವೇನೇನೆಲ್ಲ ನಮ್ಮ ಲೈಫಲ್ಲಿ ಚೇಂಜಸ್ನ ಮಾಡಬೇಕು ಅಂತ ಇದ್ದೀವಿ, ಇವತ್ತಿನ ದಿನ ನಾವು ಅದನ್ನ ಚೇಂಜಸ್ನ ಮಾಡೋದಕ್ಕೆ ನಾವಿವತ್ತು ಸಂಕಲ್ಪವನ್ನ ತಗೋಬೇಕು. ನಾನಿವತ್ತು ಈ ಮಂತಿಂದ, ಈ ನ್ಯೂ ಮೂನಿಂದ ನೆಕ್ಸ್ಟ್ ನ್ಯೂ ಮೂನ್ ಒಳಗೆ ನನ್ನಲ್ಲಿ ಇಷ್ಟು ಚೇಂಜಸ್ನ, ಇಷ್ಟು ಬದಲಾವಣೆಗಳನ್ನ ನಾನು ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ನಾವು ಆ ಥರ ಸಂಕಲ್ಪಗಳನ್ನ ಮಾಡಬೇಕು. ಓಕೆ, ಎಲ್ಲರೂ ಇವತ್ತು ಮೆಡಿಟೇಷನ್ಗೆ ಕುತ್ಕೊಳ್ಳೋಣ. ನಿಮ್ಮ ಕಾಲುಗಳನ್ನ ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನ ಕ್ಲಾಸ್ ಮಾಡಿ, ಹಾಗೆ ಒಂದು ದೀರ್ಘವಾದ ಉಸಿರನ್ನ ತಗೊಳ್ತಾ ಉಸಿರನ್ನ ಆಚೆ ಬಿಡಿ. ಇನ್ನೊಂದು ದೀರ್ಘವಾದ ಉಸಿರನ್ನ ತಗೋತಾ ಉಸಿರನ್ನ ಆಚೆ ಹಾಕಿ, ಹಾಗೇ ದೀರ್ಘವಾಗಿ ಉಸಿರನ್ನ ಆಡ್ತಾ ನಿಮ್ಮ ಬೆಳಗ್ಗಿನಿಂದ ಇಲ್ಲಿಯ ತನಕ ಇದ್ದ ಎಲ್ಲ ಒತ್ತಡ, ಚಿಂತೆ ಎಲ್ಲವನ್ನು ನಿಮ್ಮ ಉಸಿರಿನ ಮೂಲಕ ಆಚೆ ಹಾಕ್ತಿದ್ದೀರಾ ಅಂತ ಫೀಲ್ ಮಾಡ್ತಾ ದೀರ್ಘವಾಗಿ ಉಸಿರಾಟವನ್ನ ಮಾಡಿ. ಹಾಗೆ ನಿಮ್ಮ ಉಸಿರನ್ನೇ ಗಮನಿಸಿ. ನೀವು ಯಾವ ರೀತಿಯಲ್ಲಿ ಉಸಿರಾಡ್ತಿದ್ದೀರಾ ಗಮನಿಸಿ. ನಿಧಾನವಾಗಿ ಉಸಿರನ್ನ ತಗೋತಾ ಉಸಿರನ್ನ ಬಿಡ್ತಿದ್ದೀರಾ, ಇಲ್ಲ ವೇಗವಾಗಿ ಉಸಿರಾಡ್ತಿದ್ದೀರಾ?
ಗಮನಿಸಿ. ಪ್ರತಿಯೊಂದು ಉಸಿರನ್ನೂ ಕೂಡ ಗಮನಿಸಿ. ಯಾವ ಉಸಿರು ಕೂಡ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಮೂಗಿನಿಂದ ನಿಮ್ಮ ದೇಹದೊಳಗೆ ಹೋಗಬಾರ್ದು. ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತಿದ್ದೀರಾ. ನಿಮ್ಮ ಬಾಡಿ ತಲೆಯಿಂದ ಹಿಡಿದು ಕಾಲುಗಳವರೆಗೆ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿದೆ. ಹಾಗೆ ನಿಮ್ಮ ಮನಸ್ಸು ಕೂಡ ನಿಧಾನವಾಗಿ, ಯಾವುದೇ ಆಲೋಚನೆಗಳಿಲ್ಲದೆ ನಿರಾಳಗೊಳ್ತಾ ಇದೆ. ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಸ್ಟೇಜ್ ತಲುಪಿದ್ದೀರಾ. ರಿಲ್ಯಾಕ್ಸ್ ಯೋರ್ ಹೋಲ್ ಬಾಡಿ. ರಿಲ್ಯಾಕ್ಸ್ ಯೋರ್ ಕಂಪ್ಲೀಟ್ ಮೈಂಡ್. ಹಾಗೆ ನಿಮ್ಮನ್ನ ನೀವು ಕಂಪ್ಲೀಟ್ ಆಗಿ ಮರೆತು ಬಿಡಿ. ಕಂಪ್ಲೀಟ್ ರಿಲ್ಯಾಕ್ಸೇಷನ್. ರಿಲ್ಯಾಕ್ಸ್, ರಿಲ್ಯಾಕ್ಸ್ and complete relax. ನೀವಿರುವ ಜಾಗವನ್ನ, ನಿಮ್ಮನ್ನ ಎಲ್ಲವನ್ನೂ ಮರೆತು ಕಂಪ್ಲೀಟ್ ರಿಲ್ಯಾಕ್ಸ್ ಆಗಿ ನಿಮ್ಮ ಗಮನ ನಿಮ್ಮ ಉಸಿರಾಟದತ್ತ, ಬರೀ ನಿಮ್ಮ ಉಸಿರಾಟವನ್ನ ಮಾತ್ರ ಗಮನಿಸ್ಬೇಕು. ಈಗ ಕಂಪ್ಲೀಟ್ ಆಗಿ ಥಾಟ್ಲೆಸ್ ಲೆವೆಲ್ಗೆ ತಲುಪಿದ್ದೀರಾ ಫ್ರೆಂಡ್ಸ್. ಸೊ ನಾವು ಯಾವಾಗ ಥಾಟ್ಲೆಸ್ ಸ್ಟೇಜ್ನ ತಲುಪ್ತೀವಿ
ಆಗ ನಾವು ಏನ್ ಅನ್ಕೊಂಡ್ರು ನಮ್ಮಲ್ಲಿ ಅದು ನಡೆಯುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ನಾವು ವಿಶ್ವ ಪ್ರಾಣ ಶಕ್ತಿಯನ್ನ ರಿಸೀವ್ ಮಾಡ್ತಾ ಇದ್ದೀವಿ. ಈಗ ನಾವೆಲ್ಲರೂ ಸೇರಿ ನಮ್ಮ ಚಿತ್ತವನ್ನು ಒಂದೆಡೆ ಕೇಂದ್ರಿಸಿಕೊಳ್ಳೋಣ. ಒಬ್ಬ ತಾಯಿಯಂತೆ ಪ್ರತಿಯೊಬ್ಬರಿಗೂ ನಿಸ್ವಾರ್ಥ ಪ್ರೀತಿಯನ್ನ ಅನುಗ್ರಹಿಸಲು ಕರುಣಾಮಯಿ ದೈವಿ ಶಕ್ತಿಯ ವಾಹಿನಿಯಾಗಿ ಪರಸ್ಪರ ಆತ್ಮವಿಕಸನಕ್ಕೆ ಸಹಾಯ ಮಾಡಲು ನಾವೆಲ್ಲರೂ ಸೇರಿದ್ದೇವೆ. ಬನ್ನಿ, ನಾವೆಲ್ಲರೂ ಒಂದಾಗಿ ಸದುದ್ದೇಶದಿಂದ ಒಬ್ಬರಿಗೊಬ್ಬರು ಪರಸ್ಪರ ಅರಸೋಣ. ನಾವು ವ್ಯಕ್ತಪಡಿಸಲು ಬಯಸುವ ಗುರಿಗಳು ನೈಜವಾಗಿ ಗುರಿಯನ್ನು ಸಾಧಿಸುವ ಪ್ರತಿಕ್ರಿಯೆಯಲ್ಲಿ ಹೊರಬರುವ ಆತ್ಮದ ಕಲಿಕೆಯ ನಿಜವಾದ ಬಲವಾಗಿದೆ. ನಿಮ್ಮ ಹೃದಯದ ತುಂಬ ದೇಹದಾದ್ಯಂತ ಆಳವಾಗಿ ಹರಡುವ ತಾಯಿಯ ಮಮತೆಯಂತಹ ದೈವಿಕ ಶಕ್ತಿಯನ್ನು ಮಾನಸಿಕವಾಗಿ ಕಲ್ಪಿಸಿಕೊಳ್ಳಿ. ನಿಸ್ವಾರ್ಥ ಪ್ರೀತಿ ಮತ್ತು ಕರುಣೆಯಿಂದ ನಾವೆಲ್ಲರೂ ಎಲ್ಲರಿಗೂ ಆಶೀರ್ವದಿಸೋಣ. ಹಾಗೂ ಈ ಆಶೀರ್ವಾದವನ್ನು ಎಲ್ಲರಿಂದ ಪಡೆಯೋಣ. ಬೆಳವಣಿಗೆ ಮತ್ತು ಯಶಸ್ಸು ಗುರಿಯನ್ನು ತಲುಪುವ ಪ್ರಕ್ರಿಯೆಯಲ್ಲಿಯೇ ಬೆಳವಣಿಗೆ ಮತ್ತು ಯಶಸ್ಸು ಗುರಿಯನ್ನು ತಲುಪುವ ಪ್ರಕ್ರಿಯೆಯಲ್ಲಿಯೇ ಇದೆ ಎಂಬ ಆಳವಾದ ಅರಿವಿನಿಂದ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ಆ ಬ್ಲೆಸ್ಸಿಂಗ್ಸ್ ನ ಫೀಲ್ ಮಾಡಿ. ನಮ್ಮ ಆಸೆಗಳನ್ನು ವ್ಯಕ್ತಪಡಿಸುವ ಪ್ರಕ್ರಿಯೆಗಳನ್ನು ಆನಂದಿಸುವ
ಸಾಮರ್ಥ್ಯವನ್ನು ನಾವೆಲ್ಲರೂ ಪರಸ್ಪರ ಒಬ್ಬರಿಗೊಬ್ಬರು ಆಶೀರ್ವದಿಸೋಣ. ನಮ್ಮ ಆಸೆಗಳನ್ನು ವ್ಯಕ್ತಪಡಿಸುವ ಪ್ರಕ್ರಿಯೆಗಳನ್ನು ಆನಂದಿಸುವ ಸಾಮರ್ಥ್ಯವನ್ನು ನಾವೆಲ್ಲರೂ ಪರಸ್ಪರ ಒಬ್ಬರಿಗೊಬ್ಬರು ಆಶೀರ್ವದಿಸೋಣ. ಈ ಗುರಿಗಳನ್ನು ಸಾಧಿಸುವ ಹಾದಿಯಲ್ಲಿ ಜೀವನದಲ್ಲಿ ಬರುವ ಯಾವುದೇ ಪ್ರತಿರೋಧಕವನ್ನು ಎದುರಿಸಲು ಬೇಕಾಗುವ ಧೈರ್ಯ, ಚಾಣಾಕ್ಷತನ, ಶಕ್ತಿಯು ನಮ್ಮೆಲ್ಲರಲ್ಲೂ ಇರಲೆಂದು ಆಶೀರ್ವದಿಸಲ್ಪಡೋಣ. ಆ ಬ್ಲೆಸ್ಸಿಂಗ್ಸ್ನ ಫೀಲ್ ಮಾಡಿ. ನಮ್ಮ ಹಾದಿಗಳನ್ನು ದಾಟುವ ಸವಾಲುಗಳನ್ನು ಸಹಿಸಲು ಬೇಕಾಗಿರುವ ಇಚ್ಛಾಶಕ್ತಿ ಮತ್ತು ಸಹಿಷ್ಣುತೆಯನ್ನು ಪಡೆಯಲೆಂದು ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ನಮ್ಮ ಹಾದಿಗಳನ್ನು ದಾಟುವ ಸವಾಲುಗಳನ್ನು ಸಹಿಸಲು ಬೇಕಾಗಿರುವ ಇಚ್ಛಾಶಕ್ತಿ ಮತ್ತು ಸಹಿಷ್ಣುತೆಯನ್ನು ಪಡೆಯಲೆಂದು ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ಆ ಪ್ರತಿಯೊಂದು ಆಶೀರ್ವಾದವನ್ನು ನೀವು ಫೀಲ್ ಮಾಡಿ ನಿಮ್ಮಲ್ಲಿ ಜಾಗೃತಗೊಳಿಸಿ. ಹಾಗೆ ಅವೇರ್ನೆಸ್ ಇಂದ ಕೇಳಿಸ್ಕೊಳ್ಳಿ. ನಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಿರುವ ಅರಿವು ಹಾಗೂ ಉನ್ನತ ಪ್ರಜ್ಞೆಯಿಂದ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ಇನ್ನೊಂದು ಸಲ ಹೇಳ್ಕೊಳ್ಳಿ. ನಮ್ಮ ಗುರಿಗಳನ್ನು ಸಾಧಿಸಲು ಅಗತ್ಯವಿರುವ ಅರಿವು ಹಾಗೂ ಉನ್ನತ ಪ್ರಜ್ಞೆಯಿಂದ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ಫೀಲ್ ಮಾಡಿ.
ಖುಷಿ ಖುಷಿಯಿಂದ, ಆನಂದದಿಂದ ನಿಮ್ಮ ಧ್ಯಾನವನ್ನ ಮುಂದುವರಿಸಿ. ಹಾಗೆ ಹೇಳ್ಕೊಳ್ಳಿ, ಈ ಪ್ರಕ್ರಿಯೆಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ ಮಾನಸಿಕ, ಭಾವನಾತ್ಮಕ ಮತ್ತು ನಡವಳಿಕೆಗಳ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಿರುವ ಅಂತಃಪ್ರಜ್ಞೆ ಮತ್ತು ಜ್ಞಾನದಿಂದ ಬನ್ನಿ, ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ಆ ಅಂತಃಪ್ರಜ್ಞೆಯನ್ನ ನಿಮ್ಮಲ್ಲಿ ನೀವು ಜಾಗೃತಗೊಳಿಸ್ತಾ ಇದ್ದೀರಾ ಅಂತ ಫೀಲ್ ಮಾಡ್ತಾ ಇನ್ನೊಂದು ಬಾರಿ ಹೇಳ್ಕೊಳ್ಳಿ. ಈ ಪ್ರಕ್ರಿಯೆಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾದ ಮಾನಸಿಕ, ಭಾವನಾತ್ಮಕ ಮತ್ತು ನಡವಳಿಕೆಗಳ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಿರುವ ಅಂತಃಪ್ರಜ್ಞೆ ಮತ್ತು ಜ್ಞಾನದಿಂದ ನಾವೆಲ್ಲರೂ ಆಶೀರ್ವದಿಸಲ್ಪಡೋಣ. ಈಗ ವಿಜುವಲೈಸ್ ಮಾಡ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ, ನಾವೆಲ್ಲರೂ, ನಾವೆಲ್ಲರೂ ಕೈಗಳನ್ನ ಹಿಡಿದುಕೊಂಡು ಆ ದೈವಿ ಶಕ್ತಿಯು ನಮ್ಮೆಲ್ಲರ ನಡುವೆ ಪ್ರಸಾರವಾಗುತ್ತಿರುವಂತೆ ಕಲ್ಪಿಸಿಕೊಳ್ಳಿ. ನಾವೆಲ್ಲರೂ ಆತ್ಮಸ್ಥಿತಿಯಲ್ಲಿ ಒಬ್ಬರ ಕೈ ಒಬ್ರು ಹಿಡ್ಕೊಂಡು ನಮ್ಮೆಲ್ಲರಿಂದ ಒಂದು ದೈವಿಕ ಶಕ್ತಿ ಹೊರಸೂಸುತ್ತಿದೆ. ವಿಜುವಲೈಸ್ ಮಾಡಿ ಆನಂದದಿಂದ. ನಿಷ್ಕಳಂಕವಾದ, ಪವಿತ್ರವಾದ ಪ್ರೇಮವನ್ನು ಸೂಸುವ ಈ ದೈವಿ ಶಕ್ತಿಯು ನಮ್ಮೆಲ್ಲರ ಪ್ರತಿ ಕಣ ಕಣದಲ್ಲೂ, ಜೀವಕೋಶದಲ್ಲೂ ಆವರಿಸುತ್ತಾ ನಮ್ಮಲ್ಲಿರುವ ಸಕಾರಾತ್ಮಕತೆ, ಆಂತರಿಕ ಶಕ್ತಿಯನ್ನು ವೃದ್ಧಿಸುತ್ತಾ ನಮ್ಮ ಗುರಿಗಳನ್ನು ವ್ಯಕ್ತಪಡಿಸುವ ಕಡೆಗೆ ನಾವು ಮಾಡುವ ಪ್ರತಿಯೊಂದು ಪ್ರಯತ್ನವನ್ನು ಸಫಲಪಡಿಸುತ್ತಾ ಸುಖ, ಸಂತೋಷದ ಜೀವನವನ್ನು ನಡೆಸಲು ಈವರೆಗೂ ನಾವು ಸ್ವೀಕರಿಸಿದ ಎಲ್ಲ ಆಶೀರ್ವಾದಗಳಿಗೆ
ಇನ್ನೂ ಉನ್ನತವಾದ ಶಕ್ತಿಯನ್ನ ತುಂಬಿ ಆಶೀರ್ವದಿಸುವಂತೆ ಕಲ್ಪಿಸಿಕೊಳ್ಳೋಣ. ಇನ್ನೊಂದ್ಸಲ ಹೇಳ್ತೀನಿ, ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ನಿಷ್ಕಳಂಕವಾದ ಪವಿತ್ರವಾದ ಪ್ರೇಮವನ್ನು ಸೂಸುವ ಈ ದೈವಿ ಶಕ್ತಿಯು ನಮ್ಮೆಲ್ಲರ ಪ್ರತಿ ಕಣ ಕಣದಲ್ಲೂ ಜೀವಕೋಶದಲ್ಲೂ ಆವರಿಸುತ್ತಾ ನಮ್ಮಲ್ಲಿರುವ ಸಕಾರಾತ್ಮಕತೆ ಆಂತರಿಕ ಶಕ್ತಿಯನ್ನು ವೃದ್ಧಿಸುತ್ತಾ ನಮ್ಮ ಗುರಿಗಳನ್ನು ವ್ಯಕ್ತಪಡಿಸುವ ಕಡೆಗೆ ನಾವು ಮಾಡುವ ಪ್ರತಿಯೊಂದು ಪ್ರಯತ್ನವನ್ನು ಸಫಲಪಡಿಸುತ್ತಾ ಸುಖ ಮತ್ತು ಸಂತೋಷದ ಜೀವನವನ್ನು ನಡೆಸಲು ಈವರೆಗೂ ನಾವು ಸ್ವೀಕರಿಸಿದ ಎಲ್ಲ ಆಶೀರ್ವಾದಗಳಿಗೆ ಇನ್ನೂ ಉನ್ನತವಾದ ಶಕ್ತಿಯನ್ನು ತುಂಬಿ ಆಶೀರ್ವದಿಸ್ತಾ ಇದೆ. ಈ ಎನರ್ಜಿಯನ್ನ ನಿಮ್ಮ ಮನಸ್ಸಿನ ತುಂಬಾ ತುಂಬಿಕೊಳ್ಳಿ. ಬರೀ ನಮ್ಮ ಮನಸ್ಸು ಸುಖ, ಶಾಂತಿ, ನೆಮ್ಮದಿ, ಆನಂದಮಯಕರ ಜೀವನದ ಬೀಡಾಗಿದೆ. ಈ ನಮ್ಮ ಮನಸ್ಸಿನಲ್ಲಿ ಯಾವುದೇ ತರಹದ ಗೊಂದಲ, ಭಾವನಾತ್ಮಕ ಬ್ಲಾಕೇಜಸ್ ಏನೇ ಇದ್ರೂ ಎಲ್ಲ ನಮ್ಮಿಂದ ದೂರ ಆಗ್ತಾ ಇದೆ. ನಮ್ಮಿಂದ ಕಪ್ಪು ಹೊಗೆಯ ಮೂಲಕ ಆಚೆ ಬರ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಅದು ನಮ್ಮಿಂದ ದೂರ ದೂರ ಸರಿಯುತ್ತಾ ಜ್ಞಾನದ ಬೆಳಕುಗಳಾಗಿ ಯೂನಿವರ್ಸ್ನ ಸೇರ್ಕೊಳ್ತಾ ಇದೆ. ಈ ಸಂತೋಷವನ್ನ, ಈ ಆನಂದಕರವಾದ ಸ್ಥಿತಿಯನ್ನ ನಿಮ್ಮ ಮನಸ್ಸಿನ ತುಂಬ ಹಾಗೂ ನಿಮ್ಮ ದೇಹದ ತುಂಬ, ನಿಮ್ಮ ಆತ್ಮದ ತುಂಬ ತುಂಬಿಕೊಳ್ಳಿ. ದೈವಿ ಅನುಗ್ರಹವನ್ನು ದಯಪಾಲಿಸಿದ ಬ್ರಹ್ಮಾಂಡಕ್ಕೆ ಅನಂತವಾದ ಕೃತಜ್ಞತೆಯ ಭಾವನೆಯೊಂದಿಗೆ ಈ ಸುಂದರವಾದ ಧ್ಯಾನದಿಂದ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಕಣ್ಣುಗಳ ಮೇಲಿಟ್ಕೊಳ್ಳಿ. ನಿಮ್ಮ ಕೈಗಳನ್ನ ನೋಡುತ್ತಾ
ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಬಿಡಿ. ಹಾಗೆ ನಿಮ್ಮ ಕ್ಯಾಮ್ರಾಗಳನ್ನ ಆನ್ ಮಾಡ್ಕೊಳ್ಳಿ. ಹಾಯ್ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಅಲ್ಲಿದ್ದೀರಾ? ಹಲೋ. ಹಾ ಹೇಳಿ ಮ್ಯಾಮ್. ಹಾಯ್ ಮಾ. ಹಾಯ್. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಿದೆ ಕೇಳಿಸ್ತಿದೆ. 2-3 ಡೇಸ್ ಇಂದ ಸ್ವಲ್ಪ ಏನೋ ವರ್ಕ್ ಇತ್ತು, ಹೊರಗಡೆ ಹೋಗ್ಬೇಕಾಗಿತ್ತು, ಓಕೆ. ಅಟೆಂಡ್ ಮಾಡಿಲ್ಲ. ಹ್ಮ್. ಈಗ ಈಗ ಮಾಡ್ಕೋಬೋದಲ್ವಾ ಫ್ರೀ ಇದ್ದಾಗ? ಮಾಡಿ ಮಾಡಿ ಮ್ಯಾಮ್. ಫ್ರೀ ಇದ್ದಾಗ ಯಾವಾಗ್ಲಾದ್ರೂ ಮಾಡ್ಕೋಬೋದಲ್ವಾ ನಾವು? ಹಾ ಮಾಡ್ಬೋದು. ಹ್ಮ್. ಹೇಗನ್ನಿಸ್ತು ಥ್ಯಾಂಕ್ ಯು ಇವತ್ತಿನ ಮೇಡಮ್. ಧ್ಯಾನ? ಚೆನ್ನಾಗಿರುತ್ತೆ ಮೇಡಮ್, ತುಂಬಾ ಇಷ್ಟ ಆಗಿದೆ ನನ್ಗಂತೂ. ಓಕೆ. ನಾನು ಧ್ಯಾನ, ಯೋಗಕ್ಕೆ ಹೋಗ್ತೀನಿ ಮಾರ್ನಿಂಗು. ನೈಸ್. ಮತ್ತೆ ಮತ್ತೆ ಇದು ಧ್ಯಾನ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಹ್ಮ್. ನಮ್ಮ ನಾದ್ನಿ ಆಗ್ಬೇಕು ಅವರು, ಶಶಿಕಲಾ ಅವರು. ಓಕೆ. ಅವ್ರು ಹೇಳಿ ತುಂಬಾ ತುಂಬಾ ಖುಷಿ ಆಯ್ತು ಅವ್ರು ಹೇಳಿರೋದು ನನ್ಗೆ. ಓಕೆ. ನೈಸ್. ಧ್ಯಾನ. ಓಕೆ ಮ್ಯಾಮ್, ಮಾಡಿ ಬಿಡ್ತೀರಾ ದಿನ? ಧ್ಯಾನದ ಬಗ್ಗೆ ತುಂಬಾ ಮೊದ್ಲಿಂದ ನನ್ಗೆ ಧ್ಯಾನ ಮಾಡ್ಬೇಕು ಅನ್ನೋ ತುಂಬಾ ಇಂಟ್ರೆಸ್ಟ್ ಇದೆ. ಹ್ಮ್. ಈಗ ಮಾಡ್ತೀವಿ ಮೇಡಮ್ ಇನ್ಮೇಲೆ. ಓಕೆ. ಅದಕ್ಕೊಂದು 40 ಮಿನಿಟ್ಸ್ ಕೊಟ್ರೆ ಏನು ಲಾಸ್ ಏನಿಲ್ಲ ನಮ್ಗೆ. ಎಲ್ಲ ಒಳ್ಳೇದೇ. ಹೌದು ಹೌದು. ಹ್ಮ್. ಓ- ನನ್ಗೂ ತುಂಬಾ ಹೆಲ್ತ್ ಇಶ್ಯೂಸ್ ಮೇಡಮ್, ಶುಗರು ಹ್ಮ್. ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು. ಹ್ಮ್. ಈಗೆಲ್ಲ ಪರವಾಗಿಲ್ಲ. ವಾಕಿಂಗು, ಯೋಗ ಎರಡೂ ಮಾಡ್ತಾ ಇದ್ದೀನಿ. ಹಾ. ಜೊತೆಗೆ ಇದನ್ನು ಮಾಡಿದ್ರೆ ಏನ್ ತೊಂದ್ರೆ ಇಲ್ವಾ ಮೇಡಮ್? ನಾನು ಸಾಯಂಕಾಲ 6 ಬರ್ತೀನಿ ವಾಕಿಂಗ್ ಇಂದ. ಹ್ಮ್. ನೀವು 6:40ಗೆ ಮಾಡ್ತಾ ಇದ್ರಲ್ವಾ, ಅವಾಗ ಸ್ವಲ್ಪ ಚಾರ್ಜಿಂಗು ಪ್ರಾಬ್ಲಮ್ ಆಗಿ ನಾನು 2 ದಿವಸ ಅಟೆಂಡೇ ಮಾಡಕ್ಕಾಗ್ಲಿಲ್ಲ. ಓಕೆ. ಫೋನ್ ಚಾರ್ಜಿಂಗ್ಗೆ ಹಾಕಿರ್ಲಿಲ್ಲ. ನಾವು ಮೆಡಿಟೇಷನ್ ಆ, ಮಾಡೋದ್ರಿಂದ ನಮ್ಮಲ್ಲಿರೋ ಬಿ ಹ್ಮ್ ಪಿ ನಾರ್ಮಲಿಗೆ ಬರುತ್ತೆ, ಶುಗರ್ ನಾರ್ಮಲಿಗೆ ಬರುತ್ತೆ. ಹ್ಮ್ ಎಂಥದ್ದೇ ಎಲ್ಲ ಕಾಯಿಲೆಯನ್ನಾದ್ರೂ ನಾವು ಸರಿ ಮಾಡ್ಕೋಬಹುದು. ಫಿಸಿಕಲಿ, ಮೆಂಟಲಿ, ಹೌದು ಹೌದು. ಯಾವುದೇ ತರಹದ ಕಾಯಿಲೆಗಳನ್ನಾದ್ರೂ ನಾವು ಸರಿ ಮಾಡ್ಕೋಬಹುದು. ಹ್ಮ್. ಹ್ಮ್. ಸರಿ ಮೇಡಮ್, ಥ್ಯಾಂಕ್ ಮಾಡಿ ಯು ಮ್ಯಾಮ್, ಮೇಡಮ್. ಫ್ರೀ ಆದಾಗೆಲ್ಲ ಮಾಡಿ. ಓಕೆ. ಓಕೆ, ಗುಡ್. ಥ್ಯಾಂಕ್ ಯು ಮೇಡಮ್. ಹ್ಮ್. ಎಸ್. ಓಕೆ. ಮತ್ತೆ ಮತ್ತೇನಿಲ್ಲ ಮೇಡಮ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ ಧ್ಯಾನ ಕ್ಲಾಸ್ ನನಗೆ. ಓಕೆ, ನಾನು ಅಟೆಂಡ್ ಕಂಟಿನ್ಯೂ ಮಾಡಿ. ಮಾಡ್ತೀನಿ ಮೇಡಮ್ ನಾನು. ಓಕೆ. 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 ಓಕೆ ಮ್ಯಾಮ್. ಓಕೆ. ಗಾಯತ್ರಿ ಮ್ಯಾಮ್ ಹೇಳಿ. ಚೆನ್ನಾಗಿತ್ತು ಮ್ಯಾಮ್. ಇವತ್ತು ಮೆಡಿಟೇಷನ್ ತುಂಬಾ ಚೆನ್ನಾಗಿತ್ತು. ಈ ಮೆಡಿಟೇಷನ್ಸ್ ಎಲ್ಲ ಟೈಮಲ್ಲೂ ಮಾಡ್ಬೋದಾ? ಹಾ ಅಂದ್ರೆ ಮಾಡ್ಬೋದು ಮೇಲೆ ಮ್ಯಾಮ್, ಎಲ್ಲ ಟೈಮಲ್ಲೂ ಮಾಡ್ಬೋದು. ನೀವ್ ಹಾ, ಯಾವಾಗ ಫ್ರೀ ಆಗಿರ್ತೀರಾ ಅವಾಗ ಹಾಕೊಂಡು ಮಾಡಿ. ಓಕೆ. ಅಂದ್ರೆ ಪೀರಿಯಡ್ಸ್ ಟೈಮಲ್ಲೆಲ್ಲ ಮಾಡ್ಬೋದಾ? ಚಕ್ರ ಮಾಡ್ಬೋದು. ಹೀಲಿಂಗ್. ಎಲ್ಲ ಟೈಮಲ್ಲೂ ಮಾಡ್ಬೋದು. ಆಕ್ಚುಲಿ ಆ ಟೈಮಲ್ಲಿ ಇನ್ನ ಜಾಸ್ತಿ ಜಾಸ್ತಿ ಮಾಡ್ಬೇಕು, ಪೀರಿಯಡ್ಸ್ ಟೈಮಲ್ಲಿ. ಅವಾಗ ಓಕೆ. ನಮ್ಗೆ ಎನರ್ಜಿ ಜಾಸ್ತಿ ಇರುತ್ತೆ ನಮ್ಮ ಬಾಡಿನಲ್ಲಿ. ಹಾ, ಇವಾಗ ಹಾ. ನೀವು ಪೂಜೆ ಮಾಡಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಪೂಜೆ ಮಾಡೋದ್ ಬೇಡ, ಮೆಡಿಟೇಷನ್ ಮಾಡಿದ್ರೆ ಏನು ತೊಂದ್ರೆ ಇಲ್ಲ. ಯಾಕಂದ್ರೆ ಇದೆಲ್ಲಾನು ದೇವರ ಸೃಷ್ಟಿನೇ, ನಾವಾಗ ಯಾರು ಏನು ಮಾಡ್ಕೊಳಲ್ಲ ಅಲ್ವಾ? ಹೌದು. ಪೀರಿಯಡ್ಸ್ ಆದ್ರೆ ಅಸಹ್ಯ ಪಡ್ಕೊಳ್ಳೋದು, ಅದು ಇದ್ ಮಾಡೋದು, ಆತರ ಎಲ್ಲ ಮಾಡ್ತಾರೆ. ಆಕ್ಚುಲಿ ಅದನ್ನ ಮಾಡಬಾರ್ದು. ಹ್ಮ್, ಹ್ಮ್. ಖುಷಿ ಖುಷಿಯಿಂದ ಅದೇ ಒಂದು ಸೆಲೆಬ್ರೇಟ್ ದೇವ್ರಿದೆ ಅಲ್ಲ ಮಾಡ್ಬೇಕು ಮೇಡಮ್, ಅಂತ ಹೇಳ್ತಾರೆ. ಪೀರಿಯಡ್ಸ್ ಆಗದೆ ಒಂದು ದೇವ್ರಿದೆಯಲ್ಲ, ಅದ್ರ ಹೆಸರು ಹೌದು ನೆನಪಾಗ್ತಿಲ್ಲ. ಹೌದು ಹೌದು. ಆ ಅದು ಒಂದು. ದೇವ್ರಿಗೆ, ಅದ್ರ ದೇವ್ರ ಮಹಿಮೆ ಅಲ್ಲಿ ನದಿನಲ್ಲಿ ಕೂಡ ಅದ್ರ ರೆಡ್ ಆಗಿ ಹರಿಯುತ್ತೆ. ಹ್ಮ್. 3 ದಿನ ಹೌದು. ಅದು ಸೃಷ್ಟಿ ಸೃಷ್ಟಿ ಅನ್ನೋದು ಎಷ್ಟು ನೋಡಿ. ಹ್ಮ್. ನಂಬಿಕೆ ಅನ್ನೋದು ಅಸಹ್ಯ ಹೌದು. ಪಟ್ಕೊಳ್ಳೋ ಹಾಗೆ ಇಲ್ಲ. ಹ್ಮ್. ಅಂತಂದು ಅದ್ರ ದೇವ್ರ ಹೆಸರು ನೆನಪಾಗ್ತಿಲ್ಲ ನನಗೆ. ಹೌದು, ನಾನು ಹ್ಮ್, ಹ್ಮ್. ಕೇಳಿದ್ದೀನಿ. ಮಾಡಿ ಮ್ಯಾಮ್, ಕೇಳಿದೀನಿ ಪೀರಿಯಡ್ಸ್ ನಾನು. ಟೈಮಲ್ಲೂ ಮಾಡಿ, ಏನ್ ತೊಂದ್ರೆ ಇಲ್ಲ. ಓಕೆ. ಹ್ಮ್. ಎಸ್ ಮ್ಯಾಮ್. ಜಾಸ್ತಿ ಜಾಸ್ತಿ ಕಾಮೆ ಮಾಡ್ಬೇಕು. ಕಾಮ್- ಹಾ, ಹಾ, ಹಾ. ಕಾಮಾಖ್ಯ ದೇವಿನಾ? ಹಾ, ಹೌದಾ? ಹೌದಾ? ನಂಗೆ ದೇವ್ರ ನೇಮ್ ಹೌದು. ನೆನಪಿಲ್ಲ. ಬೆಳಗ್ಗೆ ಕೂಡನು ಯಾರ್ದೋ ಬೆಳಗ್ಗೆ ಕ್ಲಾಸಲ್ಲಿ ಮಧುಶ್ರೀ ಅವ್ರದ್ದು ತುಂಬಾ ಏನೋ ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಅವ್ರನ್ನ ಮದ್ವೆ ಮಾಡಿದ್ದು ನಾನು ಹೆಂಗ್ ಜನರಲ್ ಹಿಂಗ್ ಬರ್ದೆ,
ಅಥವಾ ನಾನು ಅಂದ್ಕೊಂಡಿದ್ದೆಲ್ಲ ಹೆಂಗ ಆಯ್ತು ಕೆಲ್ಸಗಳು ಅನ್ನೋದ್ರ ಬಗ್ಗೆ ಅವ್ರದ್ದು ಇದು ಆಧ್ಯಾತ್ಮಿಕ ವಿವಾಹ ಅನ್ನೋದ್ರ ಬಗ್ಗೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಅವಾಗ ಅದನ್ನು ಕೂಡ ಹೇಳಿದ್ರು, ಕಾಮಾಕ್ಷಿ ದೇವರದ್ದು ಕೂಡ. ನಾನು ಅದೇ ಓಕೆ. ಕಾಮಾಖ್ಯ ಕಾಮಾಖ್ಯ ದೇವಿ. ಅದೇ ನನಗೆ ಕಂಪ್ಲೀಟ್ ಕನ್ಫ್ಯೂಸ್ ಇದೆ. ಓಕೆ, ಹಾ. ನಾನು ಇವತ್ತೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಬೇ ಲೀಫ್ ಇದೆಯಲ್ಲ, ಆ ಬೇ ಲೀಫ್ ಅಲ್ಲಿ ಸಣ್ಣಕ್ಕೆ ನಿಮ್ಮ 3 ಸಂಕಲ್ಪಗಳನ್ನ ಬರೆದು ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ. ಆ ಸಂಕಲ್ಪಗಳನ್ನ ಬರ್ದಾದ್ಮೇಲೆ ಒಂದು 3 ರಿಂದ 5 ಸಲ ಹೇಳ್ಕೊಳ್ಳಿ ಮಲ್ಕೊಳಕ್ಕೂ ಮುಂಚೆ. ಅದಾಗಿದೆ ಅಂತ ಹೇಳ್ಬಿಟ್ಟು ಬರ್ದು ಅದನ್ನ ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ನೀವು ಚೇಂಜ್ ಮಾಡ್ಬೋದು. ಎಷ್ಟು ಒಂದು ಲೈ ಒಂದು ಬರ್ದು ಬಿಟ್ಟು ಮಡಚ್ಬೇಕಾ, ಹಂಗೆ ಇರ್ಬೇಕಾ? ಮಡ್ಚದ್ ಬೇಡ, ಹಂಗೆ ಬೇ ಲೀಫ್, ಬಿರಿಯಾನಿ ಎಲೆ. ಬಿರಿಯಾನಿ ಎಲೆನಾ? ಹಾ, ಇವಾಗ ಎಲ್ಲಿ ಹೋಗ್ಲಿ. ತಗೊಂಡು ಯಾವಾಗಾದ್ರೂ ಸರಿ. ಒಟ್ನಲ್ಲಿ ಇವತ್ತು ಫುಲ್ ಸಾರಿ ನ್ಯೂ ಮೂನ್ ಇರೋದ್ರಿಂದ, ಅಮಾವಾಸ್ಯೆ ಇರೋದ್ರಿಂದ ನ್ಯೂ ಮೂನ್ ಹೇಳ್ತೀವಿ, ನೋ ಮೂನ್ ಹೇಳ್ತೀವಿ, ಅಮಾವಾಸ್ಯೆ ಅಂತ ಹೇಳ್ತೀವಿ. ಸೊ ಹೊಸತನ ಸ್ಟಾರ್ಟ್ ಆಗತ್ತಲ್ವಾ ನಮ್ಮ ಯೂನಿವರ್ಸ್ ಅಲ್ಲಿ. ಯಾಕಂದ್ರೆ ಚಂದ್ರನೇ ಹೊಸ ಚಂದ್ರ ಬರ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವತ್ತು ಮಾಡೋದ್ರಿಂದ ನಾವು ಏನೆಲ್ಲ ಪಾಸಿಟಿವ್ ಆಗಿ ಒಳ್ಳೆ ಒಳ್ಳೆ ಯೋಚನೆಗಳನ್ನ ಮಾಡ್ತೀವಿ, ಅದನ್ನೆಲ್ಲ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಅನ್ನೋ ಉದ್ದೇಶಕ್ಕೆ. ಸೊ ಬೇಲೀಫ್ ಅಲ್ಲಿ ಬರೆಯೋದ್ರಿಂದ ಅದು ತುಂಬಾ ಪವರ್ಫುಲ್ ಆಗಿರತ್ತೆ. ಅದನ್ನ ಬರ್ದು ನಮ್ಮ ಪಿಲ್ಲೋ ಕೆಳಗಡೆ ಇಟ್ರೆ ನಮ್ಮ ಬ್ರೈನ್ ಅದಕ್ಕೆ ಯಾವಾಗ್ಲೂ ಸಿಂಕ್ರನೈಸ್ ಆಗ್ತಾ ಇರತ್ತೆ ಆ ಥಾಟ್ಗೆ. ಹಾಗಾಗಿ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ ಅಂತ ಹೇಳಿ. ಮೇಡಮ್, ಸದ್ಯಕ್ಕೆ ಪೇಪರ್ನಾಗೂ ಬರ್ದು ಇಟ್ಕೋಬಹುದಲ್ವಾ? ಪೇಪರ್ ಸದ್ಯಕ್ಕೆ ಮೇಲೂ ಬರ್ದಿಡಬಹುದು, ಈ ಬೇಲೀಫ್ ಅಲ್ಲೂ ಬರ್ದಿಡಿ. ಮೇಡಮ್, ಮೆಡಿಟೇಷನ್ ಮಾಡದೇ ಇರೋರು ಕೂಡ ಬರಿಬೋದಾ? ಮಾಡದೇ ಇರೋರು ಬರಿಬಹುದು, ಬಟ್ ಮಾಡಿದ್ರೆ ಸ್ವಲ್ಪ ಎನರ್ಜಿ ಜಾಸ್ತಿ ಆಡ್ ಆಗುತ್ತೆ ಅದಕ್ಕೆ. ಅವ್ರು ಜಾಸ್ತಿ ಟೈಮ್ ಮಾಡಲ್ಲ, 5 ಮಿನಿಟ್ಸ್ ಅಷ್ಟೇ ಆತರ ಕೂತ್ಕೋತಾರೆ. ಪರವಾಗಿಲ್ಲ, 5 ಮಿನಿಟ್ಸ್, ಯಾವಾಗಾದ್ರೂ ನೆಕ್ಸ್ಟ್ 10 ಒಂದೊಂದ್ಸರಿ. ಮಿನಿಟ್ಸ್. ಈ ವಾರ 5 ಮಿನಿಟ್ಸ್ ಕುತ್ಕೋತಿದ್ದಾರೆ, ನೆಕ್ಸ್ಟ್ 10 ಮಿನಿಟ್ಸ್ ಕುತ್ಕೊಳಕ್ ಹೇಳಿ, ನೆಕ್ಸ್ಟ್ 15 ಮಿನಿಟ್ಸ್ ಕುತ್ಕೊಳಕ್ ಹೇಳಿ. ಟೈಮ್ ಇಲ್ವಂತ ಜಾಸ್ತಿ ಮೆಡಿಟೇಷನ್ ಮಾಡಕ್ಕೆ? ಇಲ್ಲ, ಟೈಮ್ ಇರಲ್ಲ. ಯಾವಾಗಾರು ಒಂದೊಂದ್ಸರಿ ಅವ್ರಿಗೆ ತಿಳಿದಾಗ ಅವ್ರಿಗೆ, ನಮ್ಮ ಹಸ್ಬೆಂಡೇ ಯಾವಾಗಾದ್ರೂ ಅವ್ರಿಗೆ ತಿಳಿದಾಗ ಅವ್ರೇ ಕೂತ್ಕೋತಾರೆ ಓಕೆ. ಅಷ್ಟೇ. ನಾನು ಏನು ಹೇಳಕ್ ಹೋಗಲ್ಲ, ಅವರು ನನಗೆ ಅವರು ಡಿಸ್ಟರ್ಬ್ ಮಾಡಲ್ಲ ಪರವಾಗಿಲ್ಲ, ಅಷ್ಟೇ. ಅವ್ರಿಗೆ ಎಷ್ಟೊತ್ತಾಗುತ್ತೆ ಅಷ್ಟು ಕುತ್ಕೊಳ್ಳಿ, ಒಟ್ನಲ್ಲಿ ಧ್ಯಾನಕ್ ಬರ್ತಿದಾರಲ್ಲ. ಹಾ, ಅಂತಂದ್ರೆ ನಾನ್ ಮಾಡ್ತಾ ಇರ್ತೀನಲ್ವಾ, ಸುಮ್ನೆ ಕೇಳಿಸ್ಕೊಂತಾರೆ ಅಷ್ಟ್ ಬಿಟ್ರೆ. ಹ್ಮ್. ಅದೇ ಹೆಚ್ಚಿಗೆ ಮಾತಾಡಿದ್ರೆ ನೀನ್ ಧ್ಯಾನ ಮಾಡ್ತೀಯ, ನೀನ್ ಯಾಕೆ ಇಷ್ಟೊಂದು ಮಾತಾಡ್ತೀಯ ಅಂತಾರೆ. ಹಂಗಾಗ್ಬಿಟ್ಟು ಹೀಗೆ. ಓಕೆ, ಓಕೆ ಸರಿ. ಮೇಡಮ್, ಚೆನ್ನಾಗಿತ್ತು ಮೇಡಮ್ ಕ್ಲಾಸ್, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ಓಕೆ ಸರಿ, ಮೇಡಮ್. ಆಯ್ತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ಇವತ್ತು ಜಾಯ್ನ್ ಆಗಿದ್ರಿ. ನಾಳೆ ಇನ್ನರ್ ಚೈಲ್ಡ್ ಹೀಲಿಂಗ್ ಮೆಡಿಟೇಷನ್ ಮಾಡೋಣ, ಯಾರು ಮಿಸ್ ಮಾಡ್ಕೊಳ್ದಿರಾ ಜಾಯ್ನ್ ಆಗಿ. ಓಕೆ, ಇನ್ನರ್ ಚೈಲ್ಡ್ ಓಕೆ ಕ್ಲೆನ್ಸಿಂಗ್ ಮೆಡಿಟೇಷನ್ ಮಾಡೋಣ. ಓಕೆ, ಆಮೇಲೆ ನಾಳೆ ನಾನು ಕೇಳ್ತೀನಿ ಏನೆಲ್ಲ ಚೇಂಜಸ್ ಆಗಿದೆ. ಇವಾಗ ಇಷ್ಟ ದಿನದಿಂದ ನೀವು ಮೆಡಿಟೇಷನ್ ಮಾಡ್ತಿದ್ದೀರಲ್ಲ ಈ ಗ್ರೂಪ್ ಅಲ್ಲಿ, ಏನೇನ್ ಚೇಂಜಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬೇಕು. ಅಟ್ಲೀಸ್ಟ್ 3 ಪಾಯಿಂಟ್ಸ್. ಓಕೆ ಮೇಡಮ್. ಓಕೆ, ಓಕೆ. ಎಸ್, ರೆಡಿ ಆಗಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಜೊತೆ ಮೆಡಿಟೇಷನ್ ಮಾಡಿದ್ದಕ್ಕೆ. ನಾಳೆ ಹೇಳ್ಬೇಕಲ್ಲ ಅನ್ನೋ ಒಂದು ಎಚ್ಚರಿಕೆ ಇರುತ್ತೆ. ಹೋಮ್ವರ್ಕ್. ಹೋಮ್ವರ್ಕ್, ಹಾ. ಓಕೆ. ಓಕೆ, ಥ್ಯಾಂಕ್ ಯು. ಬಾಯ್. ಬಾಯ್. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು.